ಹಾಯ್ ಎಲ್ರಿಗೂ. ನೋಡಿ, ನಾನಿವತ್ತು ತುಂಬ ಖುಷಿಯಿಂದ ಎಲ್ಲಿಗೆ ಹೋಗ್ತಿದ್ದೇನೆ ಗೊತ್ತುಂಟಾ? ಇವತ್ತು ಗಂಧದ ಗುಡಿ ಪ್ರಶಸ್ತಿ ಇದೆ, ಅದಕ್ಕಾಗಿ ಹೋಗ್ತಿದ್ದೇನೆ. ಅಲ್ಲಿಗೆ ಯಾರು ಬರ್ತಿದ್ದಾರೆ? ನಮ್ಮ ಅನುಶ್ರೀ ಬರ್ತಿದ್ದಾರೆ. ಅನುಶ್ರೀಯನ್ನು ಟಿ ವಿಯಲ್ಲಿ ನೋಡುವಾಗ ಅವ್ರು ಮಾತಾಡುವಾಗಲೇ ತುಂಬ ಖುಷಿ ಆಗ್ತದೆ. ಇದರಲ್ಲಿ ನೋಡುವಾಗ ಎಷ್ಟು ಖುಷಿ ಆಗ್ಬೋದಲ್ವ. ಹಾಗೆ ದೀಪಿಕಾ ದಾಸ್ ಬರ್ತಿದ್ದಾರೆ, ಮತ್ತು ಸಾನಿ ಬರ್ತಿದ್ದಾಳೆ. ಹಾಗೆ ಎಲ್ಲರನ್ನು ನೋಡಲಿಕ್ಕೆ ತುಂಬ ಖುಷಿಯಲ್ಲಿ, ಅದರಲ್ಲೂ ಅನುಶ್ರೀಯನ್ನು ನೋಡಲಿಕ್ಕೆ ಅಂತೂ ತುಂಬ ಖುಷಿ ಆಗ್ತದೆ. ಅದಕ್ಕಾಗಿ ಖುಷಿಯಿಂದ ಹೋಗ್ತಿದ್ದೇನೆ. ನೀವು ಬನ್ನಿ, ನೋಡುವ ಅನುಶ್ರೀ ಹೇಗೆಲ್ಲ ಮಾತಾಡ್ತಾರೆ ನೋಡುವ. ಬನ್ನಿ. ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಆಗ್ತಾಯಿದೆ. ಮೇಡಮ್ ಅವರು ಕೂಡ ಬರಬೇಕು. ಶಶಿರೇಖಾ ಶ್ರೀಕಾಂತ್ ಅವರು ಕೂಡ ದಯವಿಟ್ಟು ಬರಬೇಕು. ಈ ಪುಟಾಣಿ ಮಕ್ಕಳನ್ನ ತಿದ್ದಿ ತೀಡಿ ಶಾಸ್ತ್ರೀಯ ಹೆಜ್ಜೆಗೆ ಗೆಜ್ಜೆ ಕಟ್ಟಿದ ನಮ್ಮ ಟೀಚರ್ ಶಶಿರೇಖಾ ಅವರು. ಇವರನ್ನ ಗೌರವಿಸೋದಕ್ಕೆ ನಾನು ಕಿರಣ್ ಗೌಡ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ನಿನ್ನನ್ನು ಜರಿಬೇಡ ರೋಮಾಂಚನವಿ ಕನ್ನಡ ವಿಶ್ವದ ಅತಿ ಸುಂದರ ಅಕ್ಷರಗಳ ಭಾಷೆ ನಮ್ಮ ಕನ್ನಡ, ಸ್ವಚ್ಛ ಕನ್ನಡ. ನಾನೀಗ ಹಾಡೋದು ಒಂದೇ ಅಲ್ಲ, ಇವರ ಪಾರ್ಟಿಸಿಪೇಷನ್ ಇರ್ಬೇಕಲ್ವಾ? ಖಂಡಿತವಾಗ್ಲೂ ಇರ್ಲೇಬೇಕಲ್ವಾ? ಸೊ ಒಂದ್ ಕೆಲಸ ಮಾಡ್ತೀನಿ. ಈಗ ನಾನು ಈ ಕಡೆ ತೋರಿಸಿದ್ರೆ ಎಲ್ಲರೂ ಕೈ ಎತ್ತಿ ವೇವ್ ಮಾಡ್ಬೇಕು. ನಾನು ಈ ಕಡೆ ತೋರಿಸಿದ್ರೆ ಇವರು ಈ ಕಡೆ ಮಾಡ್ಬೇಕು. ರೆಡಿ ಇದ್ದೀರಾ? ರೆಡಿ ಇದ್ರೆ ಮಾತ್ರ ನಾನು ಇವಾಗ ಹಾಡೋದಕ್ಕೆ ಸಿದ್ಧ. ಆಮೇಲೆ ಹೀಗಂದ್ರೆ ಚಪ್ಪಾಳೆ ತಗೊಳ್ಳಿ. ಓಕೆ, ಹಾಡೀಗ ಎಷ್ಟಿದ್ಯಾ? ಗೆಸ್. ಒಂದು ಕ್ಲೂ ಕೊಡ್ತೇನೆ. ಈ ಹಾಡಿನ ಒಂದು ಶಬ್ದದಿಂದ ಇತ್ತೀಚೆಗೆ ಒಂದು ಹಾಡು ಬಂದು ಬಹಳ ಫೇಮಸ್ ಆಯಿತು. ಈ ಪ್ರೋಗ್ರಾಮಲ್ಲಿ ನಮ್ಮದೊಂದು ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ರು. ಅವರು ತುಂಬ ವರ್ಷ ಆಯಿತು ಸಿಗ್ತಾರೆ ಇಲ್ಲಿ, ಆದರೆ ಮಾತಾಡಲಿಕ್ಕೆ ಸಿಗ್ತಿರಲಿಲ್ಲ. ಪ್ರೋಗ್ರಾಮಿಗೆ ಯಾವಾಗ ತುಂಬ ಅಪರೂಪ ಬರೋದು ಅವರು. ಇವತ್ತು ಸಿಕ್ಕಿದ್ರು, ಒಟ್ಟಿಗೆ ಊಟ ಮಾಡಿ ಎಲ್ಲ ಒಟ್ಟಿಗೆ ಇದ್ದೇವೆ. ನೋಡಿ, ನನ್ನ ಬೆಸ್ಟ್ ಫ್ರೆಂಡ್ ಇವರು. ಫ್ಯಾಮಿಲಿ, ಅವರ ಹಸ್ಬೆಂಡ್ ಕೂಡ ಬಂದಿದ್ದಾರೆ, ಮಕ್ಕಳು ಬರಲಿಲ್ಲ. ನೋಡಿ, ಇವರೇ ನನ್ನ ಬೆಸ್ಟ್ ಫ್ರೆಂಡ್. ಊಟ ಮಾತ್ರ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎಲ್ಲ ಡಿನ್ನರ್ ಸಖತ್ತಾಗಿತ್ತು. ನಾನ್ ವೆಜ್ ತುಂಬ ವೆರೈಟೀಸ್ ಇತ್ತು. ತುಂಬ ನಮಗೆ ನಿರಾಸೆ ಆಯಿತು. ನಮ್ಮದು ಬ್ಯಾಡ್ ಲಕ್ ಅಂತ ಅನಿಸ್ಬೋದು. ಇವತ್ತು ಸಂಕಷ್ಟರ ಚೌತಿ, ನಮಗೆ ತಿನ್ನಲಿಕ್ಕೆ ಆಗಲಿಲ್ಲ. ತುಂಬ ಐಟಮ್ಸ್ ಇತ್ತು. ವೆಜ್ಜಲ್ಲಿ ಕೂಡ ಇತ್ತು, ಆದರೆ ನಾನ್ ವೆಜ್ ನೋಡುವಾಗ ತುಂಬ ಬೇಸರ ಆಯಿತು. ಸ್ವೀಟ್ಸಲ್ಲಿ ಕೂಡ ಕೆಲವಿತ್ತು. ಜಲೇಬಿ ಇತ್ತು, ಜಲೇಬಿ ಕೆಲವು ತಿಂದುಬಿಟ್ಟೆ ನಾನು. ನೋಡಿ, ಇಲ್ಲಿ ದೀಪಿಕಾ ದಾಸ್ ಮತ್ತು ಅವರ ಹಸ್ಬೆಂಡ್ ಇದ್ದರು. ತುಂಬ ಖುಷಿ ಆಯಿತು.
ತುಂಬ ಒಳ್ಳೆಯವರು. ದೀಪಿಕಾ ದಾಸ್ ತುಂಬ ಒಳ್ಳೆಯದಿದೆ ನೋಡಿ, ಹೇಗೆ ಹೆಗಲ ಮೇಲೆ ಕೈ ಹಾಕಿ ಹಾಕ್ಕೊಂಡು ಫೋಟೋ ತೆಗೆಸ್ತಿದ್ದಾರೆ ನೋಡಿ. ತುಂಬ ಖುಷಿ ಆಯಿತು. ಏನು ತಾರತಮ್ಯ ಮಾಡಲಿಲ್ಲ ಅವರು. ಎಷ್ಟು ಜನರು ಫೋಟೋ ಅಂತ ಕೇಳಿದರೆ ಏನು ಸಿಟ್ಟು ಮಾಡದೆ ನಿಂತ್ಕೊಳ್ತಾ ಇದ್ರು ಅವರೊಟ್ಟಿಗೆ. ತುಂಬ ಖುಷಿ ಆಯಿತು. ಅಯ್ಯೋ ನೋಡಿದ್ರಲ್ವ, ನೋಡಿ ನಮ್ಮ ಅನುಶ್ರೀ ಬರ್ತಿದ್ದಾರೆ. ಇನ್ನೂ ಫುಲ್ ಖುಷಿ, ಫುಲ್ ಗಮ್ಮತ್ತು, ಎಂಜಾಯ್ ಮಾಡ್ಬೋದು ಇನ್ನು. ಅನುಶ್ರೀ ಅವರನ್ನು ಟಿ ವಿಯಲ್ಲಿ ನೋಡಲಿಕ್ಕೆ ಅಷ್ಟು ಖುಷಿ ಆಗ್ತದೆ. ಇನ್ನು ಇದರಲ್ಲಿ ಹೇಗೆ ಆಗ್ಬೋದಲ್ಲ, ಅವರು ಬಂದರೆ ಮನಸ್ಸೇ ಆಗೋದಿಲ್ಲ ಎತ್ಕೊಂಡು ಹೋಗಲಿಕ್ಕೆ. ಇದು ಯಾರ ಧ್ವನಿ ಎಂದು ಗೊತ್ತಾಯ್ತಾ? ಅದು ಯಾರದಾದ್ರೂ ಆಗಲಿ, ಅದು ಯಾರದಾದ್ರೂ ಆಗಲಿ. ಇಷ್ಟೊಂದು ಜನ ಇಲ್ಲಿ ಯಾರು ನನ್ನೋರು ಅಂದಿದ್ದಾರೆ. ಸಾವಿರಾರು ಜನ ಹೇಳ್ತಾರೆ ಇವರು ನನ್ನೋರು ಅಂತ. ವಿಜಯ್ ರಾಘವೇಂದ್ರ ಹಾಗೂ ಕನ್ನಡದ ಪ್ರತಿಯೊಬ್ಬ ನಿರೂಪಕಿಯರ ಹೆಮ್ಮೆ ಅನುಶ್ರೀ. ನಮ್ಮ ಊರ್ದ, ನಮ್ಮ ನಿರ್ದ. Thank you so much. ಥ್ಯಾಂಕ್ ಯು. ನಾವು ಬರೋಕ್ಕಿಂತ ಮುಂಚೆ ಸ್ಟೇಜ್ನ ನೀವು ಆ್ಯಕ್ಚುಲಿ ಇಷ್ಟೊತ್ತು ಹಿಡಿದಿಟ್ಟು ಆಡಿಯನ್ಸ್ನ ಕೂರಿಸಿ ಎಂಟರ್ಟೈನ್ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನುಶ್ರೀ ಅವರೇ. ತಂಡಗಾನ ಕಲಾವಿದರಾಗಿ ರಾಜ್ಯ ಪ್ರಶಸ್ತಿ ಪಡೆದವರು, ಬಾಲ ಕಲಾವಿದರಾಗಿ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿ ಗೆದ್ದವರು, ಇವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಬಾಯ್ ಅಲ್ಪ ವಿರಾಮವನ್ನು ಹೇಳ್ತಾ ಇದ್ದೇನೆ ನಾನು ವೇದಿಕೆಗೆ. ಥ್ಯಾಂಕ್ ಯು ಅನುಶ್ರೀ ಹಾಗೂ ವಿಜಯ್. ತಾವೆಲ್ಲರೂ ಪರ್ಮಿಷನ್ ಕೊಟ್ರೆ ಒಂದು 20 ಸೆಕೆಂಡ್ಸು ನಾವೊಂದು ಮೈಕ್ ಚೆಕ್ ಮಾಡ್ಬಿಡ್ತೀವಿ. ಮೈಕ್ ಚೆಕ್ ಆದ್ರೆ 2.5 hours ಕಂಟಿನ್ಯೂಸ್ ಆಗಿ ಆಂಕರಿಂಗ್ ಮಾಡಬಹುದು ಅಂತ. ಸೊ ಯಾರಾದ್ರೂ ನಮ್ಮ ಟೀಮ್ ಅವ್ರಿಗೆ 1 ನಿಮಿಷ ಬನ್ನಿ ಪ್ಲೀಸ್. ದುಬೈಯಲ್ಲಿ ಬಹುಶಃ ಇದು ನನ್ನ ಮೊದಲ ಕಾರ್ಯಕ್ರಮ ಅಂತ ಎರಡನೇ ಕಾರ್ಯಕ್ರಮ. ದುಬೈನ ಕನ್ನಡಿಗರನ್ನ ಭೇಟಿ ಮಾಡಿ ಬಹಳ 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 ಖುಷಿ ಆಯ್ತು. ಈ ಖುಷಿಯಲ್ಲಿ ಎಲ್ಲ ಕನ್ನಡಿಗರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡಿದಲ್ಲಿ ಹಾಕಿದ್ರೆ 2 ಸ್ಟೆಪ್ ಹಾಕಿ ಶುರು ಮಾಡ. ಅದರಲ್ಲೂ ಈಗ ಸಖತ್ತಾಗಿ ಡಾನ್ಸ್ ಮಾಡ್ತಾರೆ. ಎಷ್ಟು ಜನ ಗಂಡ್ಮಕ್ಳು ಬಂದಿದ್ರೆ ಅಣ್ಣ ಎಲ್ಲದಕ್ಕೂ ನೀವು ಒಬ್ಬನೇ ನಿಂತ್ಕೊಂಡ್ರೆ ಡ್ಯಾನ್ಸ್ ಮಾಡೋಣ. ನೀನು ನಾವು ಬಂದು ಬೇಜಾರು ಮಾಡ್ಕೋಬೋದು. ಎಷ್ಟೇ ಜನ ದುಬೈಲಿರೋ ಕನ್ನಡದಾಗಿದ್ರೆ ಕನ್ನಡಿಗರು 1 ನಿಮಿಷ ಎದ್ದೇಳ್ರಿ ನೋಡೋಣ. ನಮ್ಮ ಅಣ್ಣಗೋಸ್ಕರ ಕನ್ನಡಕ್ಕೋಸ್ಕರ ಇದೆ. ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಕಸ್ತೂರಿ ಕನ್ನಡ
ಎಂಜಾಯ್ ಮಾಡಕ್ ರೆಡಿಯಾಗಿ ಬಂದಿದ್ದೀರಾ? ಆಂಟಿ ನೀವು ಎಂಜಾಯ್ ಮಾಡ್ಬೇಕು ಪ್ರೋಗ್ರಾಮ್. ಈಗಿಂದನೇ ವಿಡಿಯೋ ತಗೋತಾ ಇದ್ರೆ ನಮ್ಮ ಪ್ರೋಗ್ರಾಮ್ ಟಿವಿ ಬಂದಾಗ ಯಾವಾಗ ನೋಡ್ತೀರಾ? ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ವೆಲ್ಕಮ್. ನಾನು ಇವತ್ತು ನಾವು ನಡೆಸ್ತಾ ಇರೋದು ಗಂಧದ ಗುಡಿ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ. ಅದು ಕನ್ನಡ ನುಡಿಯ ತಂಪು, ಗಂಧದ ಗುಡಿಯ ಕಂಪನ್ನ ದುಬೈನಲ್ಲಿ ಮೆರೆಸೋದಕ್ಕೆ ಅಚ್ಚ ಕನ್ನಡದ ತಂಡ ಜಿಕೆಡಿ ಗ್ರೂಪ್ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ 2025 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕನ್ನಡದ ಹೆಮ್ಮೆಯ ಸಾಧಕರು ಅವರ ಅಪ್ರತಿಮ ಸಾಧನೆಯನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಿಸುವಂತ ಕೆಲಸವನ್ನ ಇವತ್ತು ಈ ಸಂಸ್ಥೆ ಬಹಳ ಹೆಮ್ಮೆಯಿಂದ ಮಾಡ್ತಾರೆ. ಒಂದು ಅಂತಾರಾಷ್ಟ್ರೀಯವಾಗಿ ಕನ್ನಡದ ಸಂಸ್ಕೃತಿಕ ಕಲೆಯನ್ನ, ಅಲೆಯನ್ನ ದುಬೈನಲ್ಲಿ ನಿಮ್ಮೆಲ್ಲರ ಪರಿಚಯಕ್ಕೆ ತರುವಂತ ಕೆಲಸನೇ ಈ ತಂಡ. ಈ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆ. ಹಾಗಾದ್ರೆ ಗಂಧದ ಗುಡಿ ಪ್ರಶಸ್ತಿ ಶುರು ಮಾಡೋಣ? ಇಲ್ಲ, ಅದಕ್ಕಿಂತ ಮುಂಚೆ ಒಂದು ಕೆಲಸ ಇದೆ. ಹಾ, ನಮ್ಮ ಚಿನ್ನಾರಿ ಪುಟ್ಟ ವಿಜಯ ರಾಘವೇಂದ್ರ ಅವರು ಅತ್ಯದ್ಭುತವಾದಂತಹ ನಟ, ಗಾಯಕ, ಡಾನ್ಸರ್, ಸಕಲ ಕಲಾವಲ್ಲಭ. ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ಅಂದ್ರೆ, ಗಂಧದ ಗುಡಿ ಅಂದ್ರೆ ನಮ್ಮ ಕನ್ನಡ ನಾಡು ಅಲ್ವಾ? ಸೊ ಗಂಧದ ಗುಡಿ ಕುರಿತಾಗಿ ಈ 2 ಸಾಲು ಹಾಡಲಿಲ್ಲ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಚಾಲನೆಯೇ ಸಿಗಲ್ಲ ರಾಘು. ಹೌದಲ್ವಾ? ಗಂಧದ ಗುಡಿ ನಮ್ಗೆ ನೆನಪಾಗದೆ ಅಣ್ಣವರು ಎಂತ ಜೇನಿನ ಧ್ವನಿ, ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಈ ಹಾಡು ಅಂದ್ರೆ ಕನ್ನಡ ಅಂತಂದ್ರೆ ನಮ್ಮೆಲ್ಲರಿಗೂ ಕನ್ನಡ ಎಷ್ಟು ಸಿಹಿಯಾದ ಭಾಷೆ, ಎಷ್ಟು ಪುಣ್ಯವಾದ ಭಾಷೆ ಅನ್ನೋದು ಈ ಹಾಡು ಹಾಡಿ ಹೋಗುತ್ತೆ. ಒಂದೇ ಹಾಡನ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನಟಿಸಿ ಅಭಿನಯಿಸಿದ್ದಾರೆ, ಶಿವಣ್ಣ ಅವರು ಅದರಲ್ಲಿ ಹಾಡಿ ಅಭಿನಯಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲ ಪ್ರೀತಿಯ ಅಪ್ಪು ತಮ್ಮ ಕಡೆಯ ಚಿತ್ರ, ಕಡೆಯ ಕಾಣಿಕೆ ಗಂಧದ ಗುಡಿ ಅನ್ನೋ ಚಿತ್ರವನ್ನೇ ನಮ್ಮ ಕನ್ನಡಿಗರಿಗೆ ಕೊಟ್ಟಿದ್ದಾರೆ. ಇದು ಗಂಧದ ಗುಡಿಗೆ ಇರುವಂತಹ ಒಂದು ಶಕ್ತಿ. ಆ ಶಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ದುಬೈಲಿರುವಂತಹ ನಮ್ಮ ಕನ್ನಡದ ಆತ್ಮೀಯರು ಸೇರಿ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿಯನ್ನ ನಡೆಸ್ತಾ ಇದ್ದಾರೆ. ಸೊ ಕಾರ್ಯಕ್ರಮ ಶುರು ಮಾಡೋಣ. ಎಲ್ಲ ಕೆಲಸಕ್ಕೂ, ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಸಾಧನೆಗೂ ದಾರಿ ತೋರೋದಕ್ಕೆ ಒಬ್ರು ಗುರು ಅಂತ ಇರ್ತಾರೆ. ಗುರು ಮೊದಲಿದ್ರೆ ಆ ಎಲ್ಲ ಕಾರ್ಯಕ್ಕೂ ಒಂದು ಯಶಸ್ಸು ಸಿಕ್ಕ ಹಾಗೆ. ಸೊ ಹಾಗಾಗಿ ಗುರುಗಳ ಆಶೀರ್ವಾದವನ್ನ ತಗೊಂಡು ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತ ಚಾಲನೆಯನ್ನ ನೀಡೋಣ. ಕತ್ತಲಿನಿಂದ ನಾವು ಯಾವಾಗಲೂ ಬೆಳಕಿನ ಕಡೆ ಹೋಗ್ಬೇಕು ಅಂತಂದ್ರೆ ಸಹಜವಾಗಿ ನಾವು ವೇದಿಕೆಯಲ್ಲಿ ಒಂದು ದಿವ್ಯ ದೀಪವನ್ನು ಬೆಳಗೋದ್ರ ಮೂಲಕ ಆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡ್ತೀವಿ. ಹಾಗಾಗಿ ವೇದಿಕೆಯಲ್ಲಿರುವಂತಹ ದಿವ್ಯ ದೀಪವನ್ನ ಬೆಳಗೋದಕ್ಕೆ ಸ್ವಾಗತಿಸೋಣ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಶ್ರೀ ಶ್ರೀ ಅರುಣ್ ಗುರೂಜಿ ಅವರನ್ನ ನಿಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ. ಜೊತೆಗೆ ನಮ್ಮ ಗಂಧದ ಗುಡಿ ಪ್ರಶಸ್ತಿಗೆ ಗಂಧದ ಗುಡಿಯ ಕರುನಾಡಿನ ರಾಜವಂಶದ ಒಡೆಯರು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಎಲ್ಲರ ಗೌರವದ ಚಪ್ಪಾಳೆಗಳ ಮೂಲಕ ಮಾಡಿಕೊಳ್ಳೋಣ.
ದೀಪಕ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಅವರ ಪತ್ನಿಯಾದಂತಹ ಕಿರುತೆರೆ ಹಾಗೂ ಬೆಳ್ಳಿತೆರೆಯ ಖ್ಯಾತ ನಟಿ ದೀಪಿಕಾ ದಾಸ್ ಅವರು. ಎಲ್ಲ ಗಣ್ಯರಿಗೂ ಪೂರಕವಾದಂತಹ ಧನ್ಯವಾದ. ಈ ದೀಪವನ್ನ ಯಾರಾದ್ರೂ ನಮ್ಮ ತಂಡದವ್ರು ಬಂದು ಒಂದು ಚೂರು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಖಲೀಫಾ ಬಿನ್ ಲಲಿತಾ ಅವರಿಗೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ. CEO ಬಿನ್ ಲಲಿತಾ ಗ್ರೂಪ್ ಆಫ್ ಕಂಪನೀಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ನಮ್ಮ ಗಣ್ಯರಿದ್ದಾರೆ, ಗುರುಗಳಿದ್ದಾರೆ. ಅವಧೂತ ಶ್ರೀ ಡಾಕ್ಟರ್ ಗುರು ಗೋವಿಂದ್ ಅವರ ಶಿಷ್ಯರು. ಎಲ್ಲರ ಸಾಧನೆಯ ಕೀರ್ತಿ ಸದಾಕಾಲ, ಪರೋಪಕಾರ ಇದೊಂದೇ ಮಾರ್ಗ. ಸೇವೆ ಒಂದೇ ಸಾಧನೆಗೆ ಶಾಶ್ವತ ಮಾರ್ಗ. ಹಾಗಂತ ಒಂದು ಬಹಳ ಅಭೂತಪೂರ್ವ, ಒಂದು ಬಹಳ ಮುಖ್ಯವಾದ ವಾಕ್ಯವನ್ನು ಸದಾಕಾಲ ಹೇಳುವಂತ ನಮ್ಮ ಗುರುಜಿ ಇವತ್ತು ನಮ್ಮ ಶ್ರೀ ಅರುಣ್ ಗುರುಜಿಯವರು ಈ ಸಭೆಯನ್ನ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಆಶೀರ್ವಚನ ಒಂದೆರಡು ಮಾತಲ್ಲಿ ಹೇಳಬೇಕು ಅಂತ ನಾನು ಕೋರ್ಕೊತೀನಿ. ಗಣ್ಯರೇ ಹಾಗೂ ಎಲ್ಲ ನನ್ನ ಆತ್ಮೀಯರೇ, ಪ್ರತಿಯೊಂದು ಶಬ್ದಕ್ಕೂ ಒಂದು ಶಕ್ತಿ ಇರುತ್ತೆ. ದುಬೈ ಪ್ರದೇಶದ ಎಲ್ಲ ಕನ್ನಡಿಗರು ಇವತ್ತು ಒಂದು ರೀತಿ ಅವರ ಕಣ್ಣು ತೆರೆದಿದೆ ಅಥವಾ ಅವ್ರಿಗೆ ಒಂದು ವಿಶೇಷವಾದಂತಹ ಅನುಭವ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ಎರಡು ಸಂಸ್ಕೃತಿಗಳ ಮಿಲನ, ಎರಡು ದೇಶಗಳ ಮಿಲನ, ನಮ್ಮ ಭಾರತ ಮತ್ತೊಂದು UAE. ಹೀಗಾಗಿ ಎರಡೂ ದೇಶಗಳಿಗೆ ಗೌರವವನ್ನ ಸೂಚಿಸುವ ಒಂದು ಉದ್ದೇಶದಿಂದ ಎರಡೂ ದೇಶಗಳ ರಾಷ್ಟ್ರಗೀತೆಯನ್ನ ಈಗ ಆ ರಾಷ್ಟ್ರಗೀತೆಗಳಿಗೆ ನಾವೆಲ್ಲ ಗೌರವ ಕೊಡೋಣ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಎದ್ದು ನಿಂತ್ಕೋಬೇಕಾಗಿ ನನ್ನ ವಿನಂತಿ. ಮೊದಲಿಗೆ ಈ ನೆಲದ ದುಬೈ ದೇಶದ ರಾಷ್ಟ್ರ ರಾಷ್ಟ್ರಗೀತೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ್ ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता
ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರೋದ ನಮ್ಮ ಕನ್ನಡತನವನ್ನು ಬೆಳೆಸುವಂತಹ ನಾಡಗೀತೆ. ದಯಮಾಡಿ ಇದಕ್ಕೆ ನಿಂತು ಗೌರವವನ್ನು ಸಲ್ಲಿಸಬೇಕು. And thank you so much, ಗುರುಗಳೇ. ಇದು ಕೂಡ ಇದೀಗ ನಮ್ಮ ಒಡೆಯರಿದ್ದಾರೆ, ಅವರಿಂದ ಒಂದು ಮಾತನ್ನ ಶುರು ಮಾಡಿ ಅವರ ಮಾತನ್ನ ಕೇಳುವಂತಹ ಸಮಯ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಅರುಣ್ ಗುರೂಜಿಯವರಿಗೆ ನನ್ನ ಗೌರವವನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಹಲವಾರು ಗಣ್ಯರಿದ್ದಾರೆ. ಈ ಪ್ರಶಸ್ತಿ ಸ್ವೀಕರಿಸಿರೋ ಹಲವಾರು ಸಾಧಕರಿದ್ದಾರೆ. ದುಬೈನ ಒಂದು ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಏನು ಕನ್ನಡಿಗರು ಎಲ್ಲ ಇದ್ದಾರೆ ಇಲ್ಲಿ. ಅವರೆಲ್ಲರಿಗೂ ಕೂಡ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಇವತ್ತು ಈ ಏನು ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸುವಂಥದ್ದು ಅವಕಾಶ ಸಿಕ್ಕಿದೆ. ನಾನು ಮೊದಲನೇದಾಗಿ ನಮ್ಮ ಪೀಟರ್ ಮತ್ತು ಅವರ ಇಡೀ ತಂಡಕ್ಕೆ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನನಗೆ ಬಹಳ ಸಂತೋಷ ಆಗುತ್ತೆ, ಯಾಕೆಂದರೆ ಇನ್ನು ವಿಶ್ವದಾದ್ಯಂತ ಒಂದು ಕೋಣೆಯಲ್ಲೂ ಸಹ ನಾವು ಕನ್ನಡಿಗರ ಒಂದು ಕಾರ್ಯಕ್ರಮ, ಅನೇಕ ಕನ್ನಡ ಸಂಘಗಳ ಕಾರ್ಯಕ್ರಮಕ್ಕೆ ನಮಗೆ ಭಾಗವಹಿಸುವಂಥದ್ದು ಅವಕಾಶ ಸಿಕ್ಕಿದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ನಮ್ಮ ಏನು ಕನ್ನಡ ನಾಡಿನ ಒಂದು ಸಂಸ್ಕೃತಿ, ಪಾರಂಪರೆ, ನಮ್ಮದು ಏನಿದೆ ಒಂದು ಇತಿಹಾಸ, ಅದೆಲ್ಲನೂ ಕೂಡ ಆಚರಣೆ ಮಾಡುವ ಮೂಲಕ ನಮ್ಮ ಕರ್ನಾಟಕದಿಂದ ದೂರ ಇದ್ದರೂ ಸಹ ಒಂದು ರೀತಿ ನಮ್ಮ ಪಾರಂಪರೆ ಉಳಿಸುವಂಥ ಕೆಲಸ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಗಳ ಮೂಲಕ ಮಾಡ್ತಾ ಇದ್ದಾರೆ ಅಂತ ನಾವು ಭಾಳ ಇಷ್ಟಪಡಬೇಕಾಗಿದೆ. ಒಂದು ಶ್ಲಾಘನೀಯ ಉಪಕ್ರಮ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಗಂಧದ ಗುಡಿ ಅಂದರೆ ಪ್ರತಿಯೊಬ್ಬರು ಕನ್ನಡಿಗರಿಗೆ ಇದು ಒಂದು ರೀತಿ ಒಂದು ಭಾವನೆಯನ್ನು ಸೃಷ್ಟಿ ಮಾಡುತ್ತೆ. ಸಾಮಾನ್ಯವಾಗಿ ಅದು ನಮ್ಮ ಚಲನಚಿತ್ರ ಇರ್ಬೋದು, ಕನ್ನಡಿಗರ ಪಾರಂಪರೆ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು. ನಮಗಂತೂ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಬಂಡೀಪುರ ಅಂತೂ ನಾವು ಯಾವಾಗಲೂ ಸ್ಮರಣೆ ಮಾಡಬೇಕಾಗಿದೆ. ಯಾವಾಗ ಹಾಡು ಬರುತ್ತೆ, ಅವರು ಮೇಲೆ ಹೋಗ್ತಾ ಆ ಒಂದು ಹಳೆ ಆ್ಯಂಟಿ ಕೋಚಿಂಗ್ ಕ್ಯಾಂಪಲ್ಲೇ ತಲುಪ್ತಾರೆ, ಒಂದು ಏನು ಬಿಳಿ ಕುದುರೆ ಮೇಲೆ. ಆ ನಿಜಕ್ಕೂ ಆ ಒಂದು ಸಂದರ್ಭದಲ್ಲಿ ಆ ಕ್ಯಾಂಪ್ ಏನಿತ್ತು ಹಳೆ ಕಾಲದಲ್ಲಿ, ಅದು ವೇಣುಗೋಪಾಲ ಸ್ವಾಮಿ ಮತ್ತು ಸುತ್ತ ಇರುವಂಥದ್ದು ಎಲ್ಲ ಬೆಟ್ಟಗಳು ಭಾಳ ಪ್ರಾಚೀನ ಕಾಲದಲ್ಲಿ, ಗಂಗನಾಯಕರ ಕಾಲದಲ್ಲಿ ನಮ್ಮ ವಂಶದವರು ಅಲ್ಲಿ ಆಡ್ತಾ ಇರುವಂಥ ಒಂದು ಇತಿಹಾಸ ಇದೆ. ಅಂಥ ಒಂದು ಸುಂದರವಾದ ಕ್ಷೇತ್ರದಿಂದ ಇಂಥ ಒಂದು ಉದ್ಭವವಾಗಿರುವಂಥದ್ದು ಒಂದು ಏನು ಆಡುವಂಥ ಅದರ ಮೂಲಕ ಸಮಸ್ತ ಕನ್ನಡಿಗರಿಗೆ ಒಂದು ಭಾವನೆಯನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದರೆ ನನಗೆ ಭಾಳ ಒಂದು ರೋಮಾಂಚಕ, ಒಂದು ನಿಜಕ್ಕೂ ಒಂದು ಸಂತೋಷವನ್ನು ಪಡಬೇಕಾಗಿದೆ. ಈ ಗಂಧದ ಗುಡಿ ಮೂಲಕ ನಮ್ಮ ಏನು ಸಮಸ್ತ ಒಂದು ಕನ್ನಡಿಗರು ಇಡೀ ವಿಶ್ವದಲ್ಲಿ ಈ ಪಾರಂಪರೆಯನ್ನು ಮುಂದುವರಿಬೇಕಾಗಿದೆ. ಈ ಒಂದು ಗಂಧದ ಗುಡಿ ಮೂಲಕ ಏನು ಸಂಸ್ಕೃತಿ ಇದೆ ಅದನ್ನು ಯಾವತ್ತೂ ಮರಿದೇನೆ ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಅಷ್ಟು ಹೇಳ್ತಾ, ಇವತ್ತು ಅನೇಕ ಸಾಧಕರು ಈ ಒಂದು ಪ್ರಶಸ್ತಿ ಸ್ವೀಕರಿಸ್ತಾ ಇದ್ದಾರೆ. ಅವ್ರಿಗೆ ವಿಶೇಷವಾದ ಶುಭಾಶಯಗಳು. ನಮ್ಮ ಏನು ಕನ್ನಡಿಗರು ಇದು ವಿಶ್ವದಾದ್ಯಂತ ಕೊನೆಯಲ್ಲೂ ಸಹ ಹೋಗಿ ತಮ್ಮದೇ ಆದ ಒಂದು ವರ್ಚಸ್ ಇರ್ಬೋದು, ತಮ್ಮದೇ ಆದ ಒಂದು ಪ್ರತಿಭೆ ಇರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮದೇ ಆದ ಒಂದು ಪರಿಶ್ರಮ ಮೂಲಕ ಎಲ್ಲ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಏನು ಕಾಯಕವೇ ಒಂದು ಕೈಲಾಸ ಅದರ ತತ್ವ ಮೂಲಕ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಮುಂದುವರಿತಾ ಇದ್ದಾರೆ. ಯಾವುದೇ ಒಂದು ಪ್ರಶಸ್ತಿ ಏನು ನಿರೀಕ್ಷೆ ಇಲ್ಲದೆ ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಬಹುಶಃ ನಮಗನ್ಸುತ್ತೆ ಪ್ರಶಸ್ತಿ ನೀಡೋ ಮೂಲಕ ಇದು ಪ್ರಶಸ್ತಿಗೆ ಒಂದು ಗೌರವ ಕೊಡುವಂಥ ಕೆಲಸ ಆಗ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ. ಸೊ ಈ ನಿಟ್ಟಿನಲ್ಲಿ ಇದು ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ. ಅಷ್ಟೆಲ್ಲ ಹೇಳ್ತಾ, ಇದು ಒಂದು ಜಾಸ್ತಿ ಮಾತಾಡುವಂಥ ಸಂದರ್ಭ ಅಲ್ಲ. ಈ ವೇದಿಕೆ ಮೂಲಕ ಎಲ್ಲ ಗಣ್ಯರಿಗೂ ಸಹ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಹೇಳ್ತೀನಿ. ಉಪಸ್ಥಿತರಿರುವಂಥದ್ದು ನಿಜವಾದ ಸಮಸ್ತ ಕನ್ನಡಿಗರಿಗೆ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನಮ್ಮ ಸಾಂಸ್ಕೃತಿಕ ನಾಡು ಕನ್ನಡ ನಾಡಿನ ಹೆಮ್ಮೆಯ ಒಡೆಯರಿಗೆ ಒಂದು ದೊಡ್ಡ ಗೌರವದ ಚಪ್ಪಾಳೆ ಬರಬೇಕು. ಕನ್ನಡ ಮತ್ತು ಸಂಸ್ಕೃತಿ
thanks for organization people, Mr. Peter and Vishwa and Harish, and nice to meet you, King Mysore, and Wow. I think ನಮ್ಮ ದುಬೈನ ದೊರೆಗಳಿಗೆ ಎತ್ತರಿಂದ ಚಪ್ಪಾಳೆ ಹೊಡಿಲೇಬೇಕು. And we must say we love Dubai also, so it's very beautiful. Thank you everyone. Thank you. ಈಗ ಇದಿಷ್ಟು ಸಂತೋಷಗಳಿಗೆ ಕಾರಣ, ಇದಿಷ್ಟು ನಡೆದಿರೋದು ಕಾರಣ ಈ ಕಾರ್ಯಕ್ರಮವನ್ನು ಹೆಸರು ಮಾಡ್ತಿರುವಂತಹ ದೀಪಕ್ ಅವರು. ದೀಪಕ್ ಅವರೇ, ಮೊದಲನೇದಾಗಿ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು, ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸೋದಕ್ಕೆ. ನಿಮ್ಮ ಮಾತು. ವೆಲ್ಕಮ್ ಅಂತ ನನ್ನ ಕಂಪನಿಯಿಂದ GKD ಗ್ರೂಪ್ಸ್ ಇಲ್ಲ ಪ್ರೆಸೆಂಟ್ ಮಾಡೋದಕ್ಕೆ ತುಂಬ ಹೆಮ್ಮೆ ಇದೆ. ಎಲ್ಲರನ್ನೂ ಒಟ್ಟು ಸೇರಿಸಿ ಈ ಥರ ಮಾಡೋಣ ಅಂತ ಪೀಟರ್ ಅವರು ಬಂದಾಗ ನಾನು ಖುಷಿಯಿಂದ ಒಪ್ಕೊಂಡೆ. ಇದು ಕನ್ನಡದ ಪ್ರೋಗ್ರಾಮ್ ಅಂತ. ಇದೇ ಥರ ಕನ್ನಡನ ಮುಂದೆ ನಮ್ಮ GKD ಗ್ರೂಪ್ಸ್ ಇಲ್ಲ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಮನಸ್ಸು ನಿಮ್ಮ ಕಾರ್ಯಕ್ರಮವನ್ನ ಹಾಗೆ ಹಿಡಿಸ್ತಾ ಇದೆ ಅವರೇ. ಅಂಡ್ ನಿಮ್ಮ ಶ್ರೀಮತಿಯವರು ನಿಮ್ಮ ಜೊತೆನೆ ಅಷ್ಟೇ ಬಹಳ ಪ್ರಾಮಾಣಿಕವಾಗಿ, ಬಹಳ ಕಾಳಜಿ ವಹಿಸಿ, ಶ್ರಮ ವಹಿಸಿ ಈ ಕಾರ್ಯಕ್ರಮನ ಬಹಳ ನೀಟಾಗಿ ಆಯೋಜಿಸಿಕೊಟ್ಟಿದ್ದಾರೆ. GKD ಗ್ರೂಪ್ನ ದೀಪಕ್ ಗೌಡ ಅವರ ವೈಫ್ ನಮ್ಮ ಕನ್ನಡದ ಹೆಮ್ಮೆಯ ಕಿರುತೆರೆಯಲ್ಲಿ ಬಹಳ ಹೆಸರನ್ನ ಮಾಡಿದ್ದಾರೆ. ಕಿರುತೆರೆ ಕಾರ್ಯಕ್ರಮಗಳಲ್ಲಿ ಬಹಳ ಹೆಸರನ್ನ ಮಾಡಿದ್ದಾರೆ. ಅದ್ಭುತವಾದಂತಹ ನಟಿ, ಡಾನ್ಸ್ ಮಾಡ್ತಾರೆ, ಬಹಳ ಒಳ್ಳೆ ಕಲಾವಿದ. ಅವರನ್ನ ನಾನು ಬಹಳ ಪ್ರೀತಿಯಿಂದ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ಯಜಮಾನ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ದುಬೈ ಕನ್ನಡಿಗರನ್ನ ಇಷ್ಟು ಅದ್ದೂರಿಯಾಗಿ ಇಷ್ಟೊಂದು ಒಳ್ಳೆ ಸಂಭ್ರಮದಲ್ಲಿ ನೋಡೋದಕ್ಕೆ, ನಿಮ್ಮೆಲ್ಲರ ಜೊತೆ ನಿಮ್ಮ ಏನೋ ಒಂದು ಖುಷಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮೊದಲನೇದಾಗಿ ನಮಗೆ ನಮ್ಮ ಕನ್ನಡ, ನಮ್ಮ ದೇಶ, ನಮ್ಮ ಕರ್ನಾಟಕ ಅಂದರೆ ತುಂಬಾ ಹೆಮ್ಮೆ. ಸೊ ಮೊದಲನೇದಾಗಿ ಕರ್ನಾಟಕದಲ್ಲೂ ಮಾಡದೇ ಇರೋಂಥ ಒಂದು ಫಂಕ್ಷನ್ನ ನಾವಿವತ್ತು ದುಬೈಯಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ನಮಗಿಂತ ಹೆಚ್ಚಿನಾಗಿ ದೀಪಕ್ ಅವರು, ನನ್ನ ಹಸ್ಬೆಂಡ್, ಹಾಗೆ ಪೀಟರ್ ಅವರು ಸೇರಿ ಈ ಒಂದು ಇನಿಷಿಯೇಟಿವ್ನ ತಗೊಂಡ್ರು. ತುಂಬ ತುಂಬ ಖುಷಿ ಆಗುತ್ತೆ ಈ ಒಂದು ವೇದಿಕೆಯಲ್ಲಿ ಎಲ್ಲ ಜನರ ಜೊತೆ ಮತ್ತು ನಮ್ಮೆಲ್ಲ ಅವಾರ್ಡ್ಸ್ ಕೊಟ್ಟಿದ್ದ ಇನ್ನೆಲ್ಲ ಚೀಫ್ ಗೆಸ್ಟ್ ಮುಂದೆ ನಾವು ಇಸ್ಕೊಂಡಿರೋದಕ್ಕೆ. ಸೊ ಎಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಗಂಧದ ಗುಡಿ ಅವಾರ್ಡ್ಸ್ನ ಇನ್ನೂ ದೊಡ್ಡ ಮಟ್ಟಕ್ಕೆ, ಇನ್ನೂ ಅದ್ದೂರಿಯಾಗಿ ಮಾಡೋಣ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಖಂಡಿತವಾಗ್ಲೂ ಮುಖ್ಯ ಆಗುತ್ತೆ. ಸಪೋರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಅಂಡ್ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ, ಗುರುಗಳಿಗೆ, ಒಡೆಯರಿಗೆ, ಶಿವರಾಜ್ ಸರ್ಗೆ, ದೀಪಿಕಾ ಅವರಿಗೆ ಹಾಗೂ ದೀಪಕ್ ಅವರಿಗೆ ಧನ್ಯವಾದಗಳು. ಅಂಡ್ ಆಫ್ ಕೋರ್ಸ್ ಸರ್, ವಿ ವಿಲ್ ಬಿ ವೇಟಿಂಗ್ ಟು ವೆಲ್ಕಮ್ ಯು ಇನ್ ಆರ್ ಕರ್ನಾಟಕ ಸರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ ಚಪ್ಪಾಳೆ ಇದೆ, ಅದನ್ನ ನೋಡ್ಕೊಂಬಾರ. ವಿಜಿ ಪ್ಲೀಸ್. ಬರೀ ನುಡಿಯಲ್ಲ, ಹೇಗಿದೆ ಅದರ ಅರ್ಥ. ಕನ್ನಡ ಬೆನ್ನಲು ಜನಜಂಗುಳಿಯಲ್ಲ, ಅದು ಪಾವನ ತೀರ್ಥ. ವೈಶ್ವಿಕ ಕೂಟದ ಕನ್ನಡ ಮನಸ್ಸುಗಳು ನಾಡಿನ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಸ್ತರದಲ್ಲಿ ಹಾರಿಸಿ ಕರುನಾಡ ನುಡಿದೇರನ್ನು ವಿಶ್ವ ಸಮುದಾಯದ ಮುಂದೆ ಎಳೆಯಲು ಸಜ್ಜಾಗಿರುವ ಅಪರೂಪದ ಸಂಘಟನೆಯೇ ವಿಶ್ವದಾದ್ಯಂತ ಕನ್ನಡಿಗರ ವೇದಿಕೆ. 2025 ಫೆಬ್ರವರಿ 16 ಈಗ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿಗಳನ್ನು ಕೊಡುವಂತಹ ಸಮಯ. ಒಂದು ಸಾಧನೆಗೆ ಪ್ರಮುಖವಾದ ಅಂಶ ಅಂತಂದ್ರೆ ಸಾಧನೆಯನ್ನ ಗುರುತಿಸೋದು.
ಅವಕಾಶ ಅನ್ನೋದು ಆಕಾಶಕ್ಕಿಂತ ದೊಡ್ಡದು ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಇಲ್ಲೆಲ್ಲ ಕೂತಿರುವಂತಹ ತಾರೆಗಳಿಗೆ ಈಗ ಆಕಾಶದಲ್ಲಿ ನಕ್ಷತ್ರವಾಗಿ ಚುಕ್ಕಿಯಾಗ ಹಾಗೆ ಮಿರುಗುವಂತಹ ಸಮಯ. ಸೊ ಮೊದಲ ಪ್ರಶಸ್ತಿ ಕಡೆ ಹೋಗೋಣ. ಈ ಪ್ರಶಸ್ತಿಯನ್ನ ನೀಡೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಪೂಜ್ಯ ಗುರುಗಳು ಶ್ರೀ ಶ್ರೀ ಅರುಣ್ ಗುರುಗಳನ್ನ ಗೌರವದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ. ಗುರುಗಳೇ, ಮೊದಲ ಪ್ರಶಸ್ತಿಯನ್ನ ನೀಡುವಂತಹ ಸಮಯ. ಯೋಗ ಪ್ರಸ್ತುತಿ ಮತ್ತು ಐವಿಎಫ್ ತಜ್ಞರು. ವೈದ್ಯಕೀಯ ಕ್ಷೇತ್ರದಲ್ಲಿ 26 ವರ್ಷಗಳ ಅನುಭವವಿರುವ ಇವರು ಚಿತ್ರರಂಗದಲ್ಲಿ ಹೆಸರುವಾಸಿಯಾದ ನಟಿ ಶ್ರೀಲೀಲಾಳ ಹೆಮ್ಮೆಯ ತಾಯಿಯಾಗಿ ಹಲವಾರು ವೈದ್ಯಕೀಯ ತಂತ್ರಜ್ಞಾನಗಳಲ್ಲಿ ವೃತ್ತಿಪರ ತರಬೇತಿ ಪಡೆದಿರುವ ಅನುಭವಿ ವೈದ್ಯರಾಗಿದ್ದಾರೆ. ಯಶಸ್ವಿ ಉದ್ಯಮಿಯಾಗಿಯೂ ಗುರುತಿಸಿಕೊಂಡಿರುವ ಇವರು ಸಾಮಾಜಿಕ ಹಾಗೂ ಪ್ರಗತಿಪರ ಚಿಂತನೆಯುಳ್ಳ ಮಹಿಳೆಯಾಗಿದ್ದಾರೆ. ಜೊತೆಗೆ ಬಾಲ್ಯದಿಂದಲೇ ಭರತನಾಟ್ಯ ಕಲೆಯನ್ನು ಮೈಗೂಡಿಸಿಕೊಂಡಿದ್ದ ಡಾಕ್ಟರ್ ಸ್ವರ್ಣಲತಾರವರು ನುರಿತ ಭರತನಾಟ್ಯ ಕಲಾವಿದರು ಆಗಿದ್ದಾರೆ. ಕಲೆಯೊಂದಿಗೆ ವೃತ್ತ ರಂಗದಲ್ಲೂ ಅಪಾರ ಹೆಸರನ್ನು ಗಳಿಸಿರುವ ಇವರು ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟರೆ ಸಾಧನೆಯ ಹಾದಿಯನ್ನು ಏರುವುದರಲ್ಲಿ ಅನುಮಾನವೇ ಇಲ್ಲ ಎಂದು ಸಾಬೀತುಪಡಿಸಿದ್ದಾರೆ. ಡಾಕ್ಟರ್ ಸ್ವರ್ಣಲತಾರವರು ಅತ್ಯುತ್ತಮ ವಾಗ್ಮಿ ಮತ್ತು ಭಾರತದಾದ್ಯಂತ ಹಲವಾರು ಸಭೆ ಮತ್ತು ಸಮ್ಮೇಳನಗಳಲ್ಲಿ ಉಪನ್ಯಾಸಗಳನ್ನು ನೀಡಿದ್ದಾರೆ. ಜೊತೆಗೆ ವಿಶ್ವಾದ್ಯಂತ ಹಲವು ಪ್ರಮುಖ ಸಂಘಗಳು ಮತ್ತು ಸಮಾಜಗಳಲ್ಲಿ ಅಜೀವ ಸದಸ್ಯೆ ಮತ್ತು ಗೌರವ ಸದಸ್ಯೆಯಾಗಿದ್ದಾರೆ. ಡಾಕ್ಟರ್ ಸ್ವರ್ಣಲತಾರವರು ಹೆಸರಾಂತ ಆಸ್ಪತ್ರೆಗಳಾದ ಫೋರ್ಟಿಸ್, ಅಪೋಲೋ ಕ್ರೆಡಲ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ವಿಶ್ವದರ್ಜೆಯ ಆರೋಗ್ಯ ಸೌಲಭ್ಯಗಳೊಂದಿಗೆ ಇವರ 2 ದಶಕಗಳ ವೈದ್ಯಕೀಯ ಪರಿಣತಿಯು ರೋಗಿಗಳ ಆರೋಗ್ಯವನ್ನು ಸುಧಾರಿಸುವಂತ ಕೆಲಸ ಮಾಡುತ್ತದೆ ಎಂದು ದೃಢವಾಗಿ ನಂಬಿದ್ದಾರೆ. ಸಾಕಷ್ಟು ನಟ ನಟಿಯರು ಹಾಗೂ ಪ್ರಸಿದ್ಧ ದಂಪತಿಗಳ ಪ್ರಸೂತಿ ತಜ್ಞೆಯಾಗಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಸ್ವರ್ಣಲತಾರವರು ನಿಸ್ವಾರ್ಥ ಗುಣ ಹಾಗೂ ಸೇವಾ ಮನೋಭಾವದಿಂದ ನಿರಂತರವಾಗಿ ಕೆಲಸ ಮಾಡುತ್ತಿರುವ ಇವರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇವರ ಈ ನಿರಂತರ ಸಾಧನೆಗೆ ಇಂದು ಗಂಧದ ಗುಡಿ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಕಳೆದ 2 ದಶಕಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ಸ್ವರ್ಣಲತಾ ಅವರಿಗೆ ಇವತ್ತಿನ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ 2025 ಕೊಟ್ಟು ಗೌರವಿಸಬೇಕಾಗಿ ಕೋರಿಕೆ. ಆತ್ಮೀಯವಾದ ಸ್ವಾಗತ ಡಾಕ್ಟರ್ ಸ್ವರ್ಣಲತಾ ಅವರಿಗೆ. ನಮ್ದು ಈ ಪ್ರಶಸ್ತಿ ಕೊಡ್ತಾ ಇರುವ ಜನಗಳು ಎಲ್ಲರಿಗೂ ಇಷ್ಟೊಂದು ಅಭಿಮಾನ ತೋರಿಸಿದ್ದ ಜನಕ್ಕೆ ನನ್ನ ಮನಸ್ಪೂರ್ವಕ ನಮಸ್ಕಾರಗಳನ್ನು ಹೇಳ್ಕೊಂತೀನಿ. ಐ ಆಮ್ ವೆರಿ ವೆರಿ ಹ್ಯಾಪಿ, ವೆರಿ ಮಚ್ ಓವರ್ವೆಲ್ಮ್ಡ್. ತಾಯಿತನಕ್ಕೆ ಒಂದು ವರವಾಗಿ ನಿಂತಿರೋದು ಇವತ್ತು ಡಾಕ್ಟರ್ ಸ್ವರ್ಣಲತಾ ಅವರು. ಮಕ್ಕಳಿಗೆ ತಾಯಿ ಜನ್ಮ ಕೊಟ್ರೆ ಆ ತಾಯಿಯಂದರಿಗೆ ಜನ್ಮ ಕೊಡುವಂತಹ ತಾಯಿ ಈ ನಮ್ಮ ಡಾಕ್ಟರ್ ಸ್ವರ್ಣಲತಾ ಅವರು. ಅದು ಬಹಳ ಬಹಳ ದೊಡ್ಡ ಸಾಧನೆ. ಅದಾದ್ರ ಜೊತೆಗೆ ಇವರ ಪ್ರೌಡ್ ಮದರ್. ನೀವು ನೋಡಿರ್ತೀರಾ, ಬಹಳ ಫೋಟೋಜೆನಿಕ್ ಫೇಸ್ ಇದೆ ಸ್ವರ್ಣಲತಾ ಮ್ಯಾಮ್ ಅಂತ ಹೇಳಿ. ಆ ಫೋಟೋಜೆನಿಕ್ ಫೇಸ್ ನ ಪಾಸ್ಪೋರ್ಟ್ ಸೈಜ್ ಫೋಟೋನೇ ನಮ್ಮ ದಕ್ಷಿಣ ಭಾರತದ ವೆರಿ ಟ್ಯಾಲೆಂಟೆಡ್ ಹೆಮ್ಮೆ ನಟಿ ಶ್ರೀಲೀಲಾ ಅವರು. ನೀವೆಲ್ಲರೂ ನಮ್ಮ ಶ್ರೀಲೀಲಾ ಅವರ ಕಿಸ್ 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 ಕಿಸಕ್ಕ ಸ್ಟೆಪ್ ಹಾಕಿರ್ತೀರಾ, ಅದು ಕಿಕ್ಕಿಸಿದ್ದೇ ಇವರು. ಆಕ್ಚುಲಿ ಅವರ ಹೆಮ್ಮೆಯ ತಾಯಿ, ಅವರ ಅಮ್ಮ ಅಂತ ಹೇಳಿದ್ರೆ ಬಹಳ ಜನಕ್ಕೆ ನಂಬೋದು ಬಹಳ ಕಷ್ಟ ಆಗುತ್ತೆ ಮ್ಯಾಮ್. ಬಟ್ ಆದ್ರೂ ಅದು ನಿಜ, ಅದು ಒಂದು ಸಿಹಿಯಾದ ಸತ್ಯ. ಸೊ ನಿಮಗೆ ಈ ವೇದಿಕೆ ಮೂಲಕ ಎಲ್ಲ ಅಭಿಮಾನಿಗಳ ಪರವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಶ್ರೀಲೀಲಾ ಒಂದು ಪ್ರತಿಭೆನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಯುವರ್ ಡಾಟರ್ ಆ್ಯಂಡ್ ಯು ಮ್ಯಾಮ್. ಥ್ಯಾಂಕ್ ಯು. ದೊಡ್ಡ ಚಪ್ಪಾಳೆ ಬರಬೇಕು ಡಾಕ್ಟರ್ ಸ್ವರ್ಣಲತಾ ಅವರಿಗೆ. ನಮ್ಮ ದೇಶಗಳನ್ನ ಒಟ್ಟಿಗೆ ಕೂರಿಸುವಂತಹ ಒಂದು ಕ್ರೀಡೆ ಅಂದ್ರೆ ಅದು ಕ್ರಿಕೆಟ್. ಅದರ ಬಗ್ಗೆ ನಿಮ್ಗೆ ಅದರ ಸೇವೆಯ ಬಗ್ಗೆ ಶ್ರೀ ವಿಜಯ್ ಭಾರದ್ವಾಜ್ ಅವರಿಗೆ ಇವತ್ತು ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಮಾತು.
ನಡೆಸಿದಂತಹ ಎಲ್ಲ ಹಿರಿಯರೇ ಗಣ್ಯರೇ ಹಾಗೂ ಅಭಿಮಾನ ಅವಾಗಲೂ ಯಾರು ಕೇಳಿಲ್ಲ, ಇವಾಗ ಯಾಕೆ ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ಇವಾಗ ಅವಾರ್ಡ್ಗೆ ಅಪ್ಲೈ ಮಾಡಿಲ್ಲ, ಬೇರೆ ಅವಾರ್ಡ್ಗೆಲ್ಲ ಅಪ್ಲೈ ಮಾಡೋದು ಡಿಸೈಡ್ ಮಾಡ್ತಿದ್ದೆ. ಬಟ್ ನಾನು ಆಡಿದಾಗ ಕರ್ನಾಟಕ ಒನ್ ಆಫ್ ದ ಬೆಸ್ಟ್ ಫೇಸಸ್. 90s ಅಂತಂದರೆ ನಾನೇನು ಸಾಧನೆ ಮಾಡಿಲ್ಲ. ನೋಡ್ತಾ ಇರ್ಬೋದು, ನಮ್ಮಲ್ಲಿದ್ದರು GR ವಿಶ್ವನಾಥ್, ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಜಾವರ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಸುನೀಲ್ ಜೋಶಿ, ನೇಮ್ ದೆಮ್ ವರ್ಲ್ಡ್ ಲೆಜೆಂಡ್ಸ್ ಯಾರು ಅಂತಂದರೆ 90s ಆಡೋದು. ಅಂದರೆ ಸೇಮ್ ಟೈಮ್ ನಾನು ಶುರು ಮಾಡಿದ್ದು 92 ರಾಹುಲ್, ನಾನು 93 2006 ತನಕ ಕರ್ನಾಟಕ ಆಡಿದ್ದು. ಅಂದರೆ ನಾನು ಐ ಆಮ್ ಬ್ಲೆಸ್ಡ್ ಅಂತ ಅರ್ಥ. ಈಗ ಅವಾರ್ಡ್ ಕೊಟ್ಟರಲ್ಲ, ನನಗೆ ಕನ್ಫ್ಯೂಸ್ ಆಯಿತು. ಯಾಕೆ ಅಂತಂದರೆ ಅವಾಗ ಕೇಳಿಲ್ವಲ್ಲ, ಈಗ ನನಗೆ ರೆಕಗ್ನಿಷನ್ ಬಂದಿರೋದು ಕ್ರಿಕೆಟಿಂದಲ್ಲ, ನನಗೆ ರೆಕಗ್ನಿಷನ್ ಬಂದಿರೋದು ಕನ್ನಡ ಕಾಮೆಂಟ್ರಿ. ಅಂದರೆ ಕನ್ನಡದಲ್ಲಿ ಅಷ್ಟು ಪವರ್ ಇದೆ, ಅಷ್ಟು ಶಕ್ತಿ ಇದೆ ಈ ಭಾಷೆನಲ್ಲಿ ಅಂತ. ಇವತ್ತು 1.1 crore ವ್ಯೂಸ್ ಇದ್ದಾರೆ ಕರ್ನಾಟಕ ಕಾಮೆಂಟ್ರಿನಲ್ಲಿ. ಅವ್ರ ಮನೆ ಒಳಗಡೆಲ್ಲ ನುಗ್ಬಿಟ್ಟಿದ್ದೀವಿ ನಾವು. ಅಂದರೆ ಮನೆ ಮಾತಾಡಬೇಕು ಅಂತಂದರೆ ಕನ್ನಡ ಭಾಷೆ. ಇನ್ಫ್ಯಾಕ್ಟ್ ಅವಾರ್ಡ್ಗಳನ್ನ ಏನು ಹೇಳಬೇಕಾಗಿಲ್ಲ, ಶಿವಕೃಪ ಅವ್ರು ಹೇಳಿದ್ದಾರೆ, ಎಲ್ಲ ಕೇಳಲಿ ಎಂದು ನಾನು ಆಡುವುದಿಲ್ಲ, ಆಡುವುದು ಅನಿವಾರ್ಯ ಕರ್ಮ ನನಗೆ. ಅದು ಅಚ್ಚರಿಯಾಗಿ ಹೋಗ್ಬಿಟ್ಟಿದೆ. ಅಂದರೆ ಅಲ್ಲೇ ಗೊತ್ತಾಗುತ್ತೆ ನಮ್ಮ ಭಾಷೆ ಎಷ್ಟು ದೊಡ್ಡ ಅಂತ. ಬೆಳೆಸಕ್ಕೆ ಉಳಿಸಕ್ಕೆ ನಾವು ಯಾರೂ ಅಲ್ಲ. ಇನ್ಫ್ಯಾಕ್ಟ್ ನಮ್ಮನೆ ಬೇರೆ ಬೈತಾ ಇದೆ ಅಂತಂದ್ರೆ ಕನ್ನಡದಲ್ಲಿ. ನಾವಿಲ್ಲಿ ಕನ್ನಡ ಆಡೋವಾಗಲೂ ಕನ್ನಡ ಮಾತಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಕರ್ನಾಟಕದಿಂದ ಆಡಿದಂಥ ಪ್ಲೇಸ್ಗೆಲ್ಲ ಇವತ್ತು ಮರ್ಯಾದೆ ಯಾಕಿದೆ ಥ್ರೂ ಔಟ್ ದ ವರ್ಲ್ಡ್ ಅಂತಂದರೆ ಆ ಥರ ರೆಪ್ಯುಟೇಷನ್ ಬಿಲ್ಡ್ ಮಾಡಿದೆ. ಅದಕ್ಕೆ ನಾವು ಅವ್ರನ್ನ ದೇ ಡೋಂಟ್ ಬಿಲಾಂಗ್ ಟು ಕರ್ನಾಟಕ, ಇಡೀ ವರ್ಲ್ಡ್ಗೆ ಬಿಲಾಂಗ್ ಆಗ್ತಾರೆ ಅಂತ ಲಿಜೆಂಡ್ಸ್ ಜೊತೆ ಆಡೋರು. ಇನ್ಫ್ಯಾಕ್ಟ್ ನಾವು ಅದೃಷ್ಟ ಮಾಡಿದ್ದೀವಿ, ಪರಮಾತ್ಮನ ದಯೆ. ಇನ್ನೇನು ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ, ಅದೇ ಮಾತಾಡೋಣ ಅಂತಿದ್ದೆ. ಯಾಕಂದ್ರೆ ಒಂದು ಕ್ರಿಕೆಟ್ ಪಂದ್ಯನ, ಕ್ರಿಕೆಟ್ ಟೂರ್ನಮೆಂಟ್ ನಾವು ಬರೀ ಇಂಗ್ಲಿಷಲ್ಲಿ ನೋಡ್ತಾ ಇರ್ಬೇಕಾದ್ರೆ ಇಡೀ ಪ್ರಪಂಚ ಒಂದ್ ಕಡೆ ನೋಡುವಂತ ಒಂದೇ ಆಟ, ಒಂದು ಧರ್ಮ ಅಂದ್ರೆ ಅದು ಕ್ರಿಕೆಟ್ ಆಗುತ್ತೆ. ಇಂಗ್ಲಿಷಲ್ಲೇ ಇರ್ತಾ ಇತ್ತು. ಆದ್ರೆ ಅಂತ ಒಂದು ಆಟವನ್ನ, ಒಂದು IPL ಟೂರ್ನಮೆಂಟ್ ನ ನಾವು ಕನ್ನಡದಲ್ಲಿ ಕೇಳಬೇಕು, ಅದು ನಿಮ್ಮ ಮಾತುಗಳಲ್ಲಿ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ ಅದು ನಮ್ಗೆ ಎಷ್ಟು ಹೆಮ್ಮೆ ಆಗ್ಬೇಕು. ಕನ್ನಡಕ್ಕೆ ನೀವು ಹೇಳಿದಾಗೆ ಎಷ್ಟು ಎಂಥ ಒಂದು ತೂಕ ಇದೆ, ಎಷ್ಟು ಸೌಂದರ್ಯ ಇದೆ ಅದರಲ್ಲಿ ಅಂತ ಅದರ ಭಾಗಿಯಾಗಿರೋ ಅದರಲ್ಲಿರೋ ನಾವುಗಳೇ ಪುಣ್ಯವಂತ ಸರ್. ಅಬ್ಸಲ್ಯೂಟ್ಲಿ ಒಪ್ಪಬೇಕಾಗಿರೋದು. ಇವಾಗ ಇಂಗ್ಲೀಷ್ ಏನಾದರೂ ಕ್ರಿಕೆಟ್ ಗೇಮೇನೆ, ಇದು ಯೋಚನೆ ಮಾಡಿ ಹೆಂಗಿಂದ ಅದು ಪದಗಳನ್ನ ಬಳಸಬೇಕು ಅಂತಂದರೆ ಕೆಲವುದಕ್ಕೆ ಕನ್ನಡಕ್ಕೆ ಈಕ್ವಲೆಂಟ್ ಇಂಗ್ಲೀಷಲ್ಲಿ ಇಲ್ಲ. ಆದರೆ ಎಲ್ಲಿ ತನಕ ಹೋಗಿದೆ ಅಂದರೆ ಈ ಕನ್ನಡ ಕಾಮೆಂಟ್ರಿ, ಅದರೊಂದು ಫಂಕ್ಷನ್ಗೆ ಹೋಯ್ತು ಅಂದರೆ ಅಲ್ಲಿರುವಂಥ 80 ವರ್ಷ ವಯಸ್ಸಾಗಿರುವಂಥ ಅಜ್ಜಿ ಹೇಳುತ್ತೆ, ಪಿಚ್ಡಿನ್ ಲೈನ್ ಹಿಟ್ಟಿನ್ ಲೈನ್ ಅಂದ್ರೆ ಏನು ಇವಾಗ ನಂಗೆ ಗೊತ್ತು ಅಂತ. ಯಾಕೆಂದ್ರೆ ಕನ್ನಡದಲ್ಲಿ ಕಾಮೆಂಟ್ರಿ ಕೇಳ್ತಾರೆ ಅಲ್ವಾ. ಹೇಳಿದ್ರೆ ನಿಮ್ಮನ್ನ ನೋಡಬೇಕು, ನಿಮ್ಮ ಸಾಧನೆಯನ್ನ ಕೇಳಬೇಕು. ಸೊ ಅದನ್ನ ಇಲ್ಲಿ ವೇದಿಕೆ ಮೇಲೆ ನಮ್ಮ ಅಂತಾರಾಷ್ಟ್ರೀಯ ಗಂಧರ್ವಡಿ ಪ್ರಶಸ್ತಿ 2025 ಮೊದಲ ಆ ಪ್ರಶಸ್ತಿ ನೀವು ಪಡ್ಕೊಂಡಿರೋದು ನಮಗೇನ್ಬೇಕು ಬಹಳ ಗೊತ್ತಿದೆ. ನಮ್ಗೆ ಬಹಳ ಸಂತೋಷ. ನಾವು ಹುಟ್ಟು ಬೆಳೆದಿದ್ದೆಲ್ಲ ರೇಡಿಯೋ ಕೇಳ್ಕೊಂಡು, ಕನ್ನಡ ಪೇಪರ್ ಓದ್ಕೊಂಡು, ಅಣ್ಣವ್ರ ಫಿಲಮ್ಗಳು, ವಿಷ್ಣುವರ್ಧನ್, ಅಂಬರೀಷ್ ಎಲ್ಲ ನಮ್ಮ ಹೀರೋಗಳು ನಾವೆಲ್ಲ ಅದೇನೆ. ಸೊ ಇಲ್ಲಿಂದ ಬೆಳ್ಕೊಂಡ್ಬಂದು ಇವತ್ತಿನ ದಿವಸ RCB ದೇಶಕ್ಕೆ ಬಂದು ನಿಂತಿದ್ದೀವಿ. ವಿರಾಟ್ ಕೊಹ್ಲಿ ದತ್ತು ಪುತ್ರ ನಮ್ಮ. RCB ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟಿ ಇನ್ ಇಡೀ ಜಗತ್ತಿನಿಂದ ಎಲ್ಲ ಗೊತ್ತಿರೋದು. ಯಾಕೆಂದ್ರೆ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ ಇದೆ. ಅಲ್ಲ, ಇಂಗ್ಲಿಷ್ ಆಟವನ್ನ ಕನ್ನಡಕ್ಕೆ ತಂದಂತ ಹೆಮ್ಮೆ ವಿಜಯ್ ಸರ್ ಇದೆ. ಸರ್, ಇಲ್ಲಿ ಬಹಳಷ್ಟು ಇಂಗ್ಲಿಷ್ ಆಟವನ್ನ ನೀವು ಕನ್ನಡಕ್ಕೆ ತಗೊಂಡ್ಬಂದಿದ್ದ ಹೆಮ್ಮೆ ನಮಗಿದೆ ಸರ್. ಇಲ್ಲಿ ಬಹಳಷ್ಟು ಕ್ರಿಕೆಟ್ ಪ್ರೇಮಿಗಳಿದ್ದಾರೆ. ಒಂದು 30 ಸೆಕೆಂಡ್ಸ್ ಅಲ್ಲಿ ಸರ್, 30 ಸೆಕೆಂಡ್ಸ್ ಅಲ್ಲಿ ಒಂದೇ ಒಂದು ಕಮೆಂಟ್ರಿ ಸರ್. ನನ್ನ ಲೈಫಲ್ಲಿ ನಾನು ಕ್ರಿಕೆಟ್ ಆಡಿಲ್ಲ ಸರ್. ಈಗ ನಾನು ನಿಮ್ಗೆ ಬೌಲ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡು ಒಂದ್ ಏನಾದ್ರೂ ಕಮೆಂಟ್ರಿ ಕೊಡೋದಾದ್ರೆ ಸರ್. ಇಲ್ಲ, ನಾನು ಬ್ಯಾಟ್ ಮಾಡ್ತೀನಿ. ಇಲ್ಲ ಸರ್, ರೆಡಿ ಸರ್, ರೆಡಿ ಸರ್. ಎಲ್ಲ ನೋಡ್ಕೊಳ್ಳಿ, ಕನ್ನಡ ಕಾಮೆಂಟ್ರಿ ರೆಡಿ. ಮಾತಾಡ್ತಿದ್ರೆ ನಾನು ಶುರು ಮಾಡ್ತೀನಿ. ಈ ಮೇಡಮ್ಗೆ ಹೇಳ್ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಾವು ಕಾಮೆಂಟ್ರಿ ಮಾಡೋವಾಗ ಹೇಳ್ತಿರ್ತಿಲ್ಲ ಅಂದ್ರೆ ಬೆಸ್ಟ್ ಟೈಮ್ಸ್ ನಾನು ಮಾತಾಡ್ತಾ ಇದ್ದಂಗೆ RCB ನಾನು ಹೇಳ್ತಾ ಇರ್ತೀನಿ. ವಿರಾಟ್ ಆಡುವಾಗ
ಈಗ ಒಂಥರ ರೇಜ್ ನೋಡ್ರೆ ಹೊಡೆದಾಗಂತ ಆಗಂತ ಮಜಾನೆ ಬೇರೆ 100 ಹೊಡೆದಾಗ ಅದ್ಭುತವಾದಂಥ ಒಂದು ಹೊಡೆತ ಅಂತ ಹೇಳಲ್ಲ, ಅದ್ಭುತವಾದಂಥ ಶಾಟ್. ಆಮೇಲೆ ಇದು ಸಿಗ್ನೇಚರ್ ಶಾಟ್ ಆಗಿದೆ ಅಂತ ಶುರು ಮಾಡ್ತೀನಿ. ಆಮೇಲೆ ಗೂಸ್ ಬಂಪ್ಸ್ ಕೊಡೋ ನಮ್ಮ ಮೊಮೆಂಟ್ಸ್ ಅವೆಲ್ಲರೂ ನಾನು ಹೇಳ್ದಂಗೆ ಆ ಮೈಕು, ಆ ಸೆಟಪ್, ಆ ಫೀಲ್ ಇದ್ರೇನೆ ಕಾಮಿಡಿ. ಅಂದ್ರೆ ಬೇಸಿಕಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತುಂಬಾ ಕೆಟ್ಟದಾಗಿ ಬಾಲ್ ಆಗ್ತಾ ಇದೆ, ಕಮೆಂಟ್ರಿ ಕೊಡೋದಂದ್ರೆ biggest fans actually. Thank you sir. Multi-talented, absolutely brilliant. ಇದೆಲ್ಲರೂ ಅವರು ಬೈದರು, ಪರವಾಗಿಲ್ಲ ಸರ್. ಅಂದ್ರೆ ಬಹಳ ರೆಸ್ಪೆಕ್ಟ್ಫುಲ್ ಆಗಿ ಕ್ರಿಕೆಟ್ ಕ್ರೀನು ಗೊತ್ತಿಲ್ಲ, ನೀನೆಲ್ಲ ಕ್ರಿಕೆಟ್ ಆಡ್ತೀಯ ಅಂತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಅಪಾರವಾದ ಸಾಧನೆಯನ್ನ ಮಾಡಿರುವಂತಹ ಶ್ರೀ ಜೋಗಿ ಸರ್ಗೆ ನಮ್ಮ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ 2025 ನಮಗೆ ಒಂದು ಹೆಮ್ಮೆ. ಒಂದು ಮಲೇಷ್ಯಾದಲ್ಲಿ ಮಾಡಿದ್ವಿ, ಒಂದು ಲಂಡನ್ನಲ್ಲಿ ಮಾಡಿದ್ವಿ. ಅಲ್ಲಿ ಬಂದಂಥ ಪ್ರೇಕ್ಷಕರನ್ನು ನೋಡಿದಾಗ ಅವರಿಗೆ ಕನ್ನಡವನ್ನು ತಮ್ಮ ಮಕ್ಕಳಿಗೆ ಕಲಿಸಬೇಕು ಅಂತ ಬಹಳ ಆಸೆ ಇದೆ. ಅವರು ಬಂದು ವಿಶೇಷವಾದ ಶಿಕ್ಷಣವನ್ನು ಕೊಟ್ಟು ಕನ್ನಡ ತಮ್ಮ ಮಕ್ಕಳಲ್ಲಿ ಮುಂದುವರಿಬೇಕು ಅಂತ ಆಸೆ ಇರುತ್ತಲ್ಲ, ಅದು ಬಹಳ ದೊಡ್ಡ ಇವತ್ತಿಲ್ಲಿ ಕಾಣಿಸ್ತಾ ಇದೆ. ಎಷ್ಟು ಮಂದಿ ಕನ್ನಡಿಗರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಮತ್ತು ನನಗೆ ತಾರಾ ಮೇಡಮ್ ಅವರು ಒಂದ್ಸಲ ಫೋನ್ ಮಾಡಿದ್ರು ಬೆಳಿಗ್ಗೆ, ಒಂದು ದಿನ ಬೆಳಿಗ್ಗೆ ಫೋನ್ ಮಾಡಿ ಪೀಟರ್ ಅಂತ ಹೇಳಿ ಒಬ್ಬರು ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ, ನಿಮ್ಗೊಂದು ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ. ನಾನು ಯಾಕೆ ಅಂತ ಕೇಳಿದೆ, ಗೊತ್ತಿಲ್ಲ, ಅವರನ್ನ ಕೇಳ್ಕೊಳ್ಳಿ ಅಂದರು. ಆಮೇಲೆ ಪೀಟರ್ ಫೋನ್ ಮಾಡಿದ್ರು, ಸಾಹಿತ್ಯಕ್ಕೋಸ್ಕರ ಕಾರ್ಯಕ್ರಮ ಮಾಡಿ ಕೊಡ್ತೀವಿ ಅಂತ. ನಾವು ಪತ್ರಕರ್ತರಾದ್ರಿಂದ ಪ್ರಶಸ್ತಿಯನ್ನ ಸ್ವಲ್ಪ ಅನುಮಾನದಿಂದ ನೋಡ್ತೀವಿ, ಯಾಕೆ ಕೊಡ್ತಾ ಇದ್ದಾರೆ. ಆಮೇಲೆ ನೋಡಿದ್ರೆ ಪಟ್ಟಿಯಲ್ಲಿ ನೋಡಿದ್ರೆ ಕನ್ನಡದ ಬಹಳ ದೊಡ್ಡ ಸಾಧಕರಿದ್ದಾರೆ. ಅವ್ರ ಕೊನೆಯವ್ರು ನಾನು ಅಷ್ಟು ದೊಡ್ಡ ಸಾಧಕರಿಗೆಲ್ಲ ಕೊಟ್ಟಿದ್ದಾರೆ. ಅವ್ರ ಜೊತೆ ನಿಂತ್ಕೊಳ್ಳೋದೇ ಒಂದು ಸಂತೋಷ ಅಂತ ಒಪ್ಕೊಂಡೆ. ಇವತ್ತು ನೋಡಿ ಪೀಟರ್ ವೇದಿಕೆಗೆ ಬರಲಿಲ್ಲ. ದೀಪಕ್ ಮತ್ತೆ ದೀಪಿಕಾ ಎಷ್ಟು ಚೆನ್ನಾಗಿದ್ದಾರೆ ಹೆಸರು, ಯಾರೋ ಹೇಳಿ ಮಾಡ್ದಂಗಿದೆ ಗಂಡ ಹೆಂಡತಿಗೆ ಹೆಸರು ದೀಪಕ್ ಮತ್ತೆ ದೀಪಿಕಾ. ಸೊ ಅವರು ಎಲ್ಲ ಸರಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಬಹಳ ಥ್ಯಾಂಕ್ಸ್. ಆಮೇಲೆ ಇನ್ನೊಂದು ಸಂತೋಷ ಏನಂದರೆ, ನಮ್ಮಲ್ಲಿ ಯಾರು ಪರದೆಯ ಮುಂದಿರ್ತಾರೋ ಅವರು ಮೆಚ್ಚುತ್ತಾ ಇರ್ತಾರೆ, ಹಿಂದಿರುವವರನ್ನ ಗುರುತಿಸೋದು ಕಡಿಮೆ. ಬಟ್ ಒಂದು ಕ್ರೀಡಾ ಕ್ಷೇತ್ರ ಅಥವಾ ವೈದ್ಯಕೀಯ ಕ್ಷೇತ್ರ, ಸಾಹಿತ್ಯ, ಪತ್ರಿಕೋದ್ಯಮ ಈ ಥರ ಹಿಂದುಗಳಲ್ಲಿ ಕೆಲಸ ಮಾಡೋರನ್ನ ಗುರುತಿಸುವ ಕೆಲಸವನ್ನು ಮಾಡಿದ್ದೇನೆ. ಇದು ಬಹಳ ಒಳ್ಳೆಯ ಕೆಲಸ. ಪೀಟರ್ ಇದನ್ನು ಮತ್ತು ಮಾಡ್ತಾ ಇದ್ದೀವಿ. ಪೀಟರ್ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಯಿತು. ನಿಮಗೆ ಪ್ರಶಸ್ತಿ ಬಂದಿದ್ದು ನಿಮಗೆ ಎಷ್ಟು ಖುಷಿ ಆಗಿದೆಯೋ ಗೊತ್ತಿಲ್ಲ, ಆದರೆ ನಮಗೆಲ್ರಿಗೂ ಬಹಳ ಖುಷಿ, ಬಹಳ ಹೆಮ್ಮೆ ಯಾವತ್ತೂ ಇರ್ತದೆ ಸರ್. ಥ್ಯಾಂಕ್ ಯು. ಅಂಡ್ ಗುರುಗಳೇ, ತಮಗಾಗಿ ನಮ್ಮ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ಕಾರ್ಯಕ್ರಮದ ಪರವಾಗಿ, ತಂಡದ ಪರವಾಗಿ ಈ ಒಂದು ಪ್ರೀತಿಯ ಕಾಣಿಕೆ ಇದನ್ನ ನೀಡೋದಕ್ಕೆ ಜಿಕೆಡಿ ಸಂಸ್ಥೆಯ ಸಿಇಒ ಆದಂತಹ ದೀಪಕ್ ಅವರು ಹಾಗೂ ದೀಪಿಕಾ ದಾಸ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಹಾಗೂ ಮಂಜುನಾಥ್ ಅವರು ಕೂಡ ದಯಮಾಡಿ ವೇದಿಕೆಗೆ ಬಂದು ಗುರುಗಳಿಗೆ ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿತ್ತು. ಅವರಿಗೆ ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ಸ್ ದೀಪಕ್, ಥ್ಯಾಂಕ್ಸ್. ಆಡ ಬರ್ತಿರುವಂತ ಕಲಾವಿದ, ಯಾಕಂದ್ರೆ ಆತನ ವ್ಯಕ್ತಿತ್ವ ನನಗೆ ಬಹಳ ಇಷ್ಟ ಆಗುತ್ತೆ. ನಮ್ಮ ಕನ್ನಡದ ಪ್ರತಿಭೆ ಅದು. ನಾವು ಜಿ ಕನ್ನಡದಲ್ಲಿ ಡಿಕೆಡಿ ಮಾಡಿದಾಗ ನಮಗೆಲ್ಲರೂ ಬಹಳ ಆಪ್ತವಾಗಿ ಬಹಳ ಖುಷಿಯಿಂದ ಡಾನ್ಸ್ ಮಾಡಿ ಅದನ್ನ ಗೆದ್ದಂತ ಒಂದು ಪ್ರತಿಭೆ. ಇವತ್ತು ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ನಮ್ಮ ಪಕ್ಕದ ರಾಜ್ಯವಾದ ತೆಲುಗಿನಲ್ಲೂ ಕೂಡ ಬಹಳ ಹೆಸರು ಮಾಡಿರುವಂತಹ ಹುಡುಗ ದೀಕ್ಷಿತ್ ಅವರು ನಮ್ಮ ಕನ್ನಡ ಚಲನಚಿತ್ರದ ಸೂಪರ್ ಹಿಟ್ ಹಾಡುಗಳಿಗೆ ಹೆಜ್ಜೆ ಹಾಕಿ ಬರ್ತಿದ್ದಾರೆ. ಸೊ ಅವರ ಹೆಜ್ಜೆ ಜೊತೆ ನೀವು ಹೆಜ್ಜೆ ಹಾಕಿ ಬನ್ನಿ. ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರ ಮ್ಯಾಕ್ಸ್.
ಸಮುದ್ರದಲ್ಲಿರೋ ಮೀನು ನನ್ನ ಜೊತೆ ಇರೋ ಜನ ಯಾವತ್ತೂ ಬದಲಾಗಲ್ಲ. ಕನ್ನಡಿಗರೇ ಒಂದು ಅಲ್ಲ, ಇವರು ನಾವು ಬಹಳ ಪ್ರೀತಿಯಿಂದ ದೀಕ್ಷಿತ್ನ ನಮ್ಮ ಸ್ಮಾಲ್ ಸ್ಕ್ರೀನ್ ಬಾಹುಬಲಿ ಅಂತಾನೆ ಕರಿತೀವಿ, ಕಿರಿತನೆ ಬಾಹುಬಲಿ ಅಂತಾನೆ ಕರಿತೀವಿ. ಇವತ್ತು ಸುದೀಪ್ ಸರ್, ದರ್ಶನ್ ಸರ್, ಅಪ್ಪು ಸರ್ ಸಾಂಗ್ಗೆ ಡ್ಯಾನ್ಸ್ ಮಾಡಿ ಸಾಕಾಗ ಸ್ಟೆಪ್ ಹಾಕಿದ್ದಾರೆ. ಆಮೇಲೆ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ, ನೀವೆಲ್ಲ ದುಬೈ ಬಂದ ತಕ್ಷಣ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ ಅಂತ. ಅಬ್ಬರು ಬಿಸಿಲಿಗಿದ್ರೆ ಹೊಡೆಯಕ್ಕೆ ಬರಲ್ಲ ಇಲ್ಲಿ ಯಾಕೆ? ಕಾಲೇಜಲ್ಲಿ ಸ್ಕೂಲಲ್ಲಿ ಯಾರಿಗೂ ವಿಸಿಲ್ ಹೊಡಿಲಿಲ್ಲ. ಇದು ವಿಷಯ. ಅದಕ್ಕೆ ವಿಜಯ ರಾಘವೇಂದ್ರ ಅನ್ನೋ ನಾವು ಒಳ್ಳೆ ಹುಡುಗ ಅಂತ ಕರಿತೀವಿ. ನೆಕ್ಸ್ಟ್ ನೀವು ಉಸಿರಾಡೋದಕ್ಕೆ ಸ್ವಲ್ಪ ಟೈಮ್ ಆಗಲಿ ಅಂತ ನಾನು ಟೈಮ್ ಪಾಸ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತವಾದಂತಹ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ, ಅದು ನಮ್ಮ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ವೇದಿಕೆಯಲ್ಲಿ ನಿಂತಿದ್ದೀರಾ, ಹೇಗನ್ಸ್ತಾ ಇದೆ? ಅದಕ್ಕೂ ವಿಸಿಲ್ ಹೊಡೆಯಕ್ಕೆ ಬರಲ್ಲ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹಿರಿಯ ಕಲಾವಿದರಿಗೆ, ತಂತ್ರಜ್ಞರಿಗೆ ಮತ್ತು ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ಅಂದರೆ ಔಷಧ ನೋಡೋದು ಬಹಳ ಅಪರೂಪ ಆಗ್ಬಿಟ್ಟಿದೆ. ಅದರ ಜೊತೆಯಲ್ಲಿ ದುಬೈಲಿ ಕನ್ನಡ ಕಾರ್ಯಕ್ರಮಕ್ಕೆ ಔಷಧ ಶೋ ನೋಡ್ತಿರೋದು ನಿಜವಾಗ್ಲೂ ಮನಸ್ಸು ತುಂಬಿದೆ. ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ, ಸಾಕಷ್ಟು ಪರ್ಫಾರ್ಮೆನ್ಸ್ ಅನ್ನಿಸ್ತಿರೋದು ನನಗೆ. ನನ್ನ ಇಲ್ಲಿ ಕರೆಸಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಂತಾರಾಷ್ಟ್ರೀಯ ಕನ್ನಡ ಗುಡಿ ಪ್ರಶಸ್ತಿ ಆರ್ಗನೈಸರ್ಸ್ಗೆ ಮತ್ತು ನನಗೆ ಮುಖ್ಯವಾಗಿರೋದಕ್ಕೆ ಕಾರಣ ನನ್ನ ಗೆಳತಿ ದೀಪಿಕಾ. ಸೊ ಅವರಿಗೆ ನನ್ನ ಧನ್ಯವಾದಗಳನ್ನ ಮಾತಾಡ್ತಿದ್ದೀನಿ. ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳಿದ್ರು. ನಿಮ್ಮ ಪರ್ಫಾರ್ಮೆನ್ಸ್ಗಳನ್ನ ನಾವು ಇದುವರೆಗೂ ಸಾಕಷ್ಟು ಸೀಸನ್ಗಳು ಮಾಡಿರ್ತೀವಿ. ಪದೇ ಪ್ರತಿ ಸೀಸನಲ್ಲೂ ನಿಮ್ಮ ಯಾವ್ದಾದ್ರು ಒಂದು ಪರ್ಫಾರ್ಮೆನ್ಸ್ ನ ನೆನೆಸ್ಕೊತಾನೆ ಇರ್ತೀವಿ. ಯಾವ್ದಾರೋ ಒಂದು ಹಂತದಲ್ಲಿ ಯಾವುದೋ ಒಂದು ರೌಂಡಲ್ಲಿ ನೀವಿಬ್ರು ಡ್ಯಾನ್ಸ್ ಮಾಡ್ತಂತ ನೀವಿಬ್ರು ನಿಮ್ಮನ್ನ ತಾವೇ ಹೇಗೆ ತೊಡಗಿಸ್ಕೊಂಡ್ರಿ, ಎಷ್ಟು ಸಿನ್ಸಿಯರಿಟಿ ಇತ್ತು, ಎಷ್ಟು ಡೆಡಿಕೇಶನ್ ಅಂತ ಮಾತಾಡ್ತಾನೆ ಇರ್ತೀನಿ. ಎಲ್ಲರ ಪ್ರೀತಿ ಇವತ್ತು ನಿಮ್ಮನ್ನ ಕಾಯ್ತಾ ಇದ್ದೀನಿ. ಹೆಚ್ಚಿನ ಹೆಸರನ್ನ ಕೊಡ್ತೀನಿ. ಅಂಡ್ ನಾಗಿನಿ ಧಾರಾವಾಹಿ ಯಾರು ಮರೆಯಕ್ಕೆ ಸಾಧ್ಯ? ಎಲ್ಲ ಕನ್ನಡಿಗರ ನೆಚ್ಚಿನ ಧಾರಾವಾಹಿ. ಸೊ ನಮ್ಮ ದೀಕ್ಷಿತ್ ಅವರಿಗೆ ಒಂದು ನೆನಪಿನ ಕಾಣಿಕೆನ ನೀಡೋದಕ್ಕೆ ಪೀಟರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಓವರ್ಸೀಸ್ ಎಂಟರ್ಟೈನ್ಮೆಂಟ್ ಲಿಮಿಟೆಡ್ ನ ಪೀಟರ್ ಸರ್. ಆಕ್ಚುಲಿ ದೀಪಿಕಾ ಅವರು ಈ ಮೂಮೆಂಟ್ ಅಲ್ಲಿ ಇದ್ರೆ ನಾಗಿನಿ ಜೋಡಿ ವೇದಿಕೆಯಲ್ಲಿರುತ್ತೆ. ಬನ್ನಿ, ಎಲ್ಲ ಫ್ಯಾನ್ಸ್ ತುಂಬಾ ಖುಷಿ ಪಡ್ತೀವಿ. ಪ್ಲೀಸ್ ಜಾಯಿನ್ ಅಸ್ ದೀಪಿಕಾ, ಪ್ಲೀಸ್ ಬನ್ನಿ, ಪ್ಲೀಸ್ ಬನ್ನಿ. ನಾಗಿನಿ ಪಾರ್ಟ್ 3 ಪಾರ್ಟ್ 4 ಆತರ ಏನಿಲ್ಲ. ದಿನ ಹೋಗ್ಬಿಟ್ಟು ಈ ತರ ಒಟ್ಟಿಗೆ ಸೇರಿನ ಶೇರ್ ಮಾಡಿ ಸೂಪರ್. ಒಳ್ಳೆ ಚಪ್ಪಾಳೆ ದೀಕ್ಷಿತ್ಗೆ. ಅಲ್ಲ, ನಮ್ಮ ನಾಗಿನಿನ ದುಬಾಯಲ್ಲಿ ಮಾಡಿದ್ರೆ ಹೆಂಗಿರುತ್ತೆ? ಟ್ರೈ ಮಾಡುವ, ಚೆನ್ನಾಗಿರುತ್ತೆ ಅಲ್ವಾ? ಓಕೆ ಮೇಡಮ್, ದುಬೈ ನಾಗಿನಿಗೆ ಆಗ್ತಿರೋದು ಏನಾದ್ರು ಸ್ಪೆಷಲ್ ಆಗಿ ಕರೀತಾರ ಅಥವಾ ಇಲ್ಲೂ ನಾಗಂತಾನೆ ನಾಗಿನಿ ಅಂತ ಡಿಫ್ರೆಂಟ್ ಏನು ನೋಡ್ಲಿಲ್ಲ. ಏನಾದ್ರು ಹೇಳ್ಕೊಟ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಇಲ್ಲಿ ಯಾರಿಗೂ ನಾನು ಹಾವು ಅಂತ ಗೊತ್ತಿಲ್ಲ ಅಂದ್ರೆ ಅವಾಗ ಅಲ್ಲ, ಅದೇ ಮ್ಯಾಟರ್ ಇರೋದು. ಹಾವು ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಅದೇ ನಾವು, ಅದೇ ನೀವು. And thank you, Peter sir. Thank you so much. Thank you, Dikshit. All the best. Congratulations. ಮುಂದಿನ ಪ್ರಶಸ್ತಿ ಸ್ಪೆಷಲ್ ಪ್ರೆಸ್ಟೀಜಿಯಸ್ ಅವಾರ್ಡ್. ಈ ವಿಭಾಗನೇ ಬಹಳ ವಿಶೇಷ. ಯಾಕಂದ್ರೆ ಬಹುಕಾಲದ ಸಾಧನೆಗೆ ನೀಡುವಂತಹ ಒಂದು ಪ್ರಶಸ್ತಿ. ಅದರ ಬಗ್ಗೆ ಒಂದು ವಿಶೇಷವಾದ ಚಿತ್ರಣ ಇದೆ. ಸೊ ಜೀವಮಾನ ಸಾಧನೆಗೆ ಕೊಡ್ತಾ ಇರುವಂತಹ ಈ ಪ್ರಶಸ್ತಿಗೆ
ಭಾಜನರಾದವರು ಯಾರು ಅನ್ನೋದ್ರ ಬಗ್ಗೆ ಈ ವಿಟಿ ಹೇಳುತ್ತೆ. ನಕ್ಷತ್ರವಾಗಿ ಕಂಗೊಳಿಸುತ್ತಲಿರುವ ಡಾಕ್ಟರ್ ತಾರಾ ಅನುರಾಧ ವೇಣು ಅವರದು ಚಿತ್ರರಂಗದಲ್ಲಿ ದಾಖಲೆಯೋಗ್ಯ ಹೆಸರು. ಜಿಲ್ಲಾಧಿಕಾರಿಗಳ ಸುಪುತ್ರಿಯೂ ಆಗಿದ್ದು 600ಕ್ಕೂ ಅಧಿಕ ಚಿತ್ರಗಳಲ್ಲಿ ಕಲಾವಂತಿಕೆಯ ಮೆರೆದಿರುವ ಡಾಕ್ಟರ್ ತಾರಮ್ಮ ತಮಿಳು, ತೆಲುಗು ಸೇರಿದಂತೆ ನಟಿಸಿದ ಅನೇಕ ಸದಭಿರುಚಿಯ ಚಿತ್ರಗಳಿಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪುರಸ್ಕಾರಗಳಿಗೆ ಭಾಜನರಾದ ಹೆಮ್ಮೆಯ ಕನ್ನಡತಿ. ಚಿತ್ರರಂಗದಲ್ಲಿ ತಮ್ಮ ಸಹಜಾಭಿನಯದ ಪಟ್ಟುಗಳಿಂದಲೇ ಜನದನಿತರಾಗಿ ನೀರು ಸದೃಶ ಕಲಾ ಮಾನ್ಯರೆಲ್ಲರ ಜೊತೆ ಕಲಾಕೃತಿಯ ಕರಗತ ಮಾಡಿಕೊಂಡ ಮಾಜಿ ಶಾಸಕಿ ಶ್ರೀಮತಿ ತಾರಾ ಅನುರಾಧ ಅವರು. ಶಿಷ್ಟ ಹಾಗೂ ಅತಿ ವಿಶಿಷ್ಟ ಕಲೋಪಾಸಕರಾದ ಡಾಕ್ಟರ್ ತಾರಾ ಅನುರಾಧ ವೇಣು ಅವರ ಸಕಲಾಭೀಷ್ಟ ನೆರವೇರಲೆಂಬ ಶುಭೇಚ್ಛೆಯೊಟ್ಟಿಗೆ ಅಂತಾರಾಷ್ಟ್ರೀಯ ಗಂಧದ ಗುಡಿ ಜೀವಮಾನ ಸಾಧನೆ ಪುರಸ್ಕಾರವನ್ನು ಡಾಕ್ಟರ್ ತಾರಮ್ಮರಿಗೆ ಪ್ರದಾನ ಮಾಡುವ ಮೂಲಕ ವಿಶ್ವದಾದ್ಯಂತ ಕನ್ನಡಿಗರ ವೇದಿಕೆಯು ಕೃತಜ್ಞತಾಪೂರ್ವಕವಾದ ನಲ್ಮೆಯನ್ನರ್ಪಿಸುತ್ತದೆ. ಇವರ ಸಾಧನೆ ಬಗ್ಗೆ ಮಾತಾಡೋದಕ್ಕೆ ನನಗಾಗ್ಲಿ ರಾಘು ಆಗಲಿ ಬಹಳ ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಅನ್ನೋ ಆಕಾಶ ಆದ್ರೆ ಆ ಆಕಾಶದಲ್ಲಿ ತುಂಬುತ್ತಾರೆ ಇವರು. ಬಹುಶಃ ಇವರ ಅಭಿನಯ ಇಲ್ಲ ಅಂದಿದ್ರೆ ಅದೆಷ್ಟೋ ಮೈಲಿಗಲ್ಲು ಸೃಷ್ಟಿ ಮಾಡಿದಂತಹ ಚಿತ್ರಗಳು ಇನ್ಕಂಪ್ಲೀಟ್ ಆಗಿರ್ತಿತ್ತು. ಅವರ ಅಭಿನಯ ಅಂತದ್ದು ನಗಿಸ್ತಾರೆ, ಅಳಿಸ್ತಾರೆ. ತಾಯಿ ಅಂತಂದ್ರೆ ಈ ಮುಖ ಮಾತ್ರ ನಮ್ಗೆ ಜ್ಞಾಪಕಕ್ಕೆ ಬರುತ್ತೆ ಅಂತ ಮಾತೃ ಹೃದಯಕ್ಕೆ ಇವತ್ತು ಈ ಪ್ರಶಸ್ತಿ ಸಿಗ್ತಾ ಇದೆ. ಇದನ್ನ ಕೊಡೋದಕ್ಕೆ ವೇದಿಕೆ ಮೇಲೆ 3 ಗಣ್ಯರನ್ನ ನಾವು ಸ್ವಾಗತಿಸಬೇಕು. ಮೊದಲನೇದಾಗಿ ನಮ್ಮ ರಾಜರಾಜತ ಶ್ರೀ ಯದುವೀರ್ ದತ್ತ ಚಾಮರಾಜ ಒಡೆಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮ್ಮೆಲ್ಲರ ಗೌರವದ ಚಪ್ಪಾಳೆಗಳೊಂದಿಗೆ ಒಡೆಯರನ್ನ ವೆಲ್ಕಮ್ ಮಾಡೋಣ. ಹಾಗೆಯೇ ಕಲೀಫಾ ಬೆಂಗಾಲಿಟ್ರಾದವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ನಮ್ಮ ಮಾನ್ಯ ಸಚಿವರು ಶ್ರೀ ಶಿವರಾಜ ತಂಗಡಿಗೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿದ್ದಾರೆ. ತಮ್ಮ ಜೀವಮಾನ ಸಾಧನೆಗೆ ಈ ಒಂದು ಪ್ರಶಸ್ತಿಯನ್ನ ಪಡ್ಕೊತಾ ಇರುವಂತ ನಮ್ಮೆಲ್ಲರ ಹೃದಯಗಳಲ್ಲಿ ಕನ್ನಡತಿಯಾಗಿ ಹೆಮ್ಮೆಯಾಗಿ ಬೇರೂರಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಈ ಜೀವಮಾನ ಶ್ರೇಷ್ಠ ಸಾಧನೆ ಒಂದಲ್ಲ ಎರಡಲ್ಲ 100 ಚಿತ್ರಗಳು, 100 ಬಿರುದುಗಳು, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಸೇರಿದಂತೆ ದಶಕಗಳಿಂದ ಕನ್ನಡಿಗರನ್ನ ರಂಜಿಸ್ತಾ ಇರುವಂತ ಅಪ್ಪಟ ಕನ್ನಡತಿ ಮಾತೃ ಹೃದಯ. ಯಾಕಂದ್ರೆ ನಾವು ಜೀವಮಾನ ಶ್ರೇಷ್ಠ ಸಾಧನೆಯನ್ನು ಗುರುತಿಸಿದಾಗ ಆ ಸಾಧನೆಗೆ ನಾವು ಎದ್ದು ನಿಂತ ಚಪ್ಪಾಳೆಗಳನ್ನ ಸಲ್ಲಿಸಲೇಬೇಕು. ಇದು ನಮ್ಮೆಲ್ಲರ ಡಾಕ್ಟರ್